ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳದಲ್ಲಿ ನಾಳೆಯಿಂದ ಬಿಜೆಪಿ ಸರ್ಕಾರದ ಆಡಳಿತ. ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸಮಾರಂಭ. ಇನ್ನು ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳ ಸಮಾರಂಭ ಪ್ರಮಾಣ ವಚನ. ನೂತನ ಸಿಎಂ ಪದಗ್ರಹಣಕ್ಕೆ ಕೋಲ್ಕತ್ತಾದಲ್ಲಿ ಈಗಾಗಲೇ ವೇದಿಕೆ ಕೂಡ ಸಜ್ಜಾಗ್ತಾ ಇದೆ. ಇನ್ನು ಸಿಎಂ ಯಾರೆಂದು ಇಂದು ಸಂಜೆಯೊಳಗೆ ತೀರ್ಮಾನ ಗೊತ್ತಾಗುತ್ತೆ. ಮುಂದಿನ ಸಿಎಂ ಆಯ್ಕೆಯ ಕುರಿತು ಕೋಲ್ಕತ್ತಾದಲ್ಲಿ ಬಿಜೆಪಿ ಈಗ ಮಹತ್ವದ ಸಭೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸಂಜೆ 4 ಗಂಟೆಯ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭಾಗಿಯಾಗ್ತಾರೆ. ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾಯಕನನ್ನ ಆಯ್ಕೆ ಮಾಡ್ತಾರೆ. ಸಿಎಂ ಜೊತೆಗೆ 2 ಡಿಸಿಎಂ. ಈಗಾಗಲೇ ನೂತನ ಸಿಎಂ ಪದಗ್ರಹಣಕ್ಕೆ ಈಗಾಗಲೇ ಕೋಲ್ಕತ್ತಾ ಕೂಡ ಸಜ್ಜಾಗಿರುವಂಥದ್ದು. ಕೋಲ್ಕತ್ತಾದಲ್ಲಿ ವೇದಿಕೆ ಕೂಡ ಸಜ್ಜಾಗಿರುವಂಥದ್ದು. 15 ವರ್ಷಗಳ ಬಳಿಕ ಇನ್ನು ಕೋಲ್ಕತ್ತಾದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬಹು ಅಂತರದಿಂದ ಮೇಲುಗೈ ಸಾಧಿಸಿರುವಂಥದ್ದು. ಟಿಎಂಸಿಯನ್ನ ಕೆಳಗಾಕಿ ಬಿಜೆಪಿಯಲ್ಲಿ ಒಂದು ದೊಡ್ಡ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಒಟ್ಟು 194 ಕ್ಷೇತ್ರಗಳ ಪೈಕಿ 207 ಸ್ಥಾನಗಳನ್ನು ಬಿಜೆಪಿ ಪಡ್ಕೊಂಡಿದ್ರೆ ಟಿಎಂಸಿ 80 ಸ್ಥಾನಗಳನ್ನು ಕೂಡ ಪಡ್ಕೊಂಡಿದ್ರೆ ಬಹುದೊಡ್ಡ ಪಕ್ಷವಾಗಿ ಬಿಜೆಪಿಯಲ್ಲಿ ಹೊರಹೊಮ್ಮಿದೆ.